ಸ್ನೇಹಿತರೆ, ಒಬ್ಬರ ಯೋಚನೆಯಂತೆ ಅವರ ಕಥೆಯೂ ಇರುತ್ತದೆ. ಕೆಲವರು ಪಕ್ಷಿಗಳಿಗೆ ಬಂದೂಕು ಹಿಡಿದರೆ ಕೆಲವರು ಪಕ್ಷಿಗಳಿಗೆ ನೀರು ಇಡುತ್ತಾರೆ. ನಿಮ್ಮ ಸುಳ್ಳನ್ನು ನಂಬುವ ವ್ಯಕ್ತಿಗೆ ಎಂದಿಗೂ ಸುಳ್ಳು ಹೇಳಬೇಡಿ. ಜಗತ್ತಿನ ನಿಂದನೆಗಳಿಂದ ಎಂದಿಗೂ ಬೇಸರಗೊಳ್ಳಬೇಡಿ. ಅಪರಿಚಿತರು ವಜ್ರವನ್ನು ಗಾಜು ಎಂದು ತಿಳಿದುಕೊಳ್ಳುತ್ತಾರೆ. ನಿಜವಾದ ಸಂಬಂಧವು ಉತ್ತಮ ಪುಸ್ತಕದಂತೆ. ಎಷ್ಟೇ ಹಳೆಯದಾದರೂ ಪದಗಳು ಎಂದಿಗೂ ಬದಲಾಗುವುದಿಲ್ಲ. ಯಶಸ್ಸಿನ ಬಾಗಿಲುಗಳು ಅವುಗಳನ್ನು ತಟ್ಟುವ ಶಕ್ತಿ ಇರುವವರೆಗೆ ಮಾತ್ರ ತೆರೆದುಕೊಳ್ಳುತ್ತವೆ. ತಾಳ್ಮೆಯಿಂದ ಇರುವವರು ಗೆಲ್ಲುತ್ತಾರೆ ಮತ್ತು ಕಲಿಯುತ್ತಾರೆ. ಜೀವನದಲ್ಲಿ ಇಬ್ಬರು ಒಂದೇ ರೀತಿ ಇರುವುದು ಮುಖ್ಯವಲ್ಲ, ಒಬ್ಬರಿಗೊಬ್ಬರಾಗಿ ಇರುವುದು ಮುಖ್ಯ. ನಮಸ್ಕಾರ ಸ್ನೇಹಿತರೆ, ಒಬ್ಬ ಶ್ರೀಮಂತ ವ್ಯಾಪಾರಿ ಮತ್ತು ಬಡವನ ಕಥೆ. ಸ್ನೇಹಿತರೆ, ಈ ಕಥೆಯು ಪ್ರಾಣಿಯನ್ನು ಸಹ ಮನುಷ್ಯನನ್ನಾಗಿ ಮಾಡಬಲ್ಲದು. ಕಲ್ಲಿನಂತೆ ಗಟ್ಟಿಯಾದ ಹೃದಯ ಇರುವವರ ಕಣ್ಣುಗಳಲ್ಲಿಯೂ ನೀರು ಬರುತ್ತದೆ. ಯಾವ ಬಡವನಿಗೆ ವ್ಯಾಪಾರಿ ತನ್ನ ಅರಮನೆಯ ಮುಂದೆ ಒಂದು ರಾತ್ರಿ ಆಶ್ರಯ ನೀಡಲಿಲ್ಲವೋ ಆ ಬಡವನು ವ್ಯಾಪಾರಿಯೊಂದಿಗೆ ಹೇಗೆ ವರ್ತಿಸಿದನು ಎಂಬುದನ್ನು ಈ ಕಥೆಯಿಂದ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಈ ಕಥೆಯು ಬಹಳಷ್ಟು ಮಹತ್ವಪೂರ್ಣ ಮತ್ತು ಜ್ಞಾನವರ್ಧಕವಾಗಿದೆ. ಕಥೆಯನ್ನು ಕೊನೆಯವರೆಗೂ ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿಯು ವಾಸಿಸುತ್ತಿದ್ದನು. ಆ ವ್ಯಾಪಾರಿಯು ಹಲವು ಮನೆಗಳನ್ನು ಕಟ್ಟಿಸಿಕೊಂಡಿದ್ದನು. ವ್ಯಾಪಾರಿಯ ಸೇವೆಗಾಗಿ ಅವನ ಬಳಿ ಅನೇಕ ಸೇವಕರು ಮತ್ತು ಹಲವು ರೀತಿಯ ಸುಖ ಸೌಕರ್ಯಗಳಿದ್ದವು. ವ್ಯಾಪಾರಿಯು ಒಂದು ಅರಮನೆಯಿಂದ ಇನ್ನೊಂದು ಅರಮನೆಗೆ ಹೋಗಬೇಕಾದರೆ ಕುದುರೆಯ ಮೇಲೆ ಹೋಗುತ್ತಿದ್ದನು. ವ್ಯಾಪಾರಿಯ ವ್ಯಾಪಾರವು ಇಡೀ ನಗರದಲ್ಲಿ ಹರಡಿತ್ತು ಮತ್ತು ಈ ಕಾರಣದಿಂದಾಗಿ ಅವನು ಅನೇಕ ಬಾರಿ ಪ್ರಯಾಣಿಸಬೇಕಾಗಿತ್ತು. ಆದರೆ ವ್ಯಾಪಾರಿಯು ಈ ವ್ಯಾಪಾರ ಸಂಬಂಧಿ ಪ್ರಯಾಣಗಳಲ್ಲಿ ಒಬ್ಬಂಟಿಯಾಗಿಯೇ ಹೋಗುತ್ತಿದ್ದನು. ಅವನು ಯಾವುದೇ ಸೇವಕನನ್ನು ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಈ ಪ್ರಯಾಣಗಳ ಸಮಯದಲ್ಲಿ ಅವನು ಅನೇಕ ಬಾರಿ ದಟ್ಟವಾದ ಕಾಡುಗಳ ಮೂಲಕ ಹೋಗಬೇಕಾಗಿತ್ತು ಮತ್ತು ಅನೇಕ ಜಾಗಗಳಲ್ಲಿ ನಿಲ್ಲಬೇಕಾಗಿತ್ತು. ವ್ಯಾಪಾರಿಗೆ ತನ್ನ ಯಾವುದೇ ಸೇವಕನ ಮೇಲೆ ವಿಶ್ವಾಸವಿರಲಿಲ್ಲ. ಆದ್ದರಿಂದ ಅವನು ಯಾವಾಗಲೂ ಒಬ್ಬಂಟಿಯಾಗಿಯೇ ಪ್ರಯಾಣ ಮಾಡುತ್ತಿದ್ದನು. ಹೀಗೆ ವ್ಯಾಪಾರಿಯ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ರಾತ್ರಿ ವ್ಯಾಪಾರಿಯು ತನ್ನ ಅರಮನೆಯ ಮುಂದೆ ನಡೆಯುತ್ತಿದ್ದಾಗ ಅವನ ಮುಂದೆ ಒಬ್ಬ ಮುದುಕ ಬರುವುದು ಕಂಡು ಬಂದಿತು. ಆ ಮುದುಕನ ಬಟ್ಟೆಗಳು ತುಂಬಾ ಹಳೆಯದಾಗಿದ್ದವು. ತಲೆಯ ಮೇಲೆ ಒಂದು ಮೂಟೆಯನ್ನು ಹೊತ್ತುಕೊಂಡಿದ್ದನು. ಅವನು ವ್ಯಾಪಾರಿಯನ್ನು ನೋಡಿದ ತಕ್ಷಣ ತನ್ನ ತಲೆಯ ಮೇಲಿದ್ದ ಮೂಟೆಯನ್ನು ಕೆಳಗಿಳಿಸಿ ವ್ಯಾಪಾರಿಗೆ ನಮಸ್ಕರಿಸುತ್ತಾ, ಸ್ವಾಮಿ, ನಾನು ತುಂಬಾ ದೂರದಿಂದ ಬಂದಿದ್ದೇನೆ ಮತ್ತು ನಾನು ತುಂಬಾ ಸುಸ್ತಾಗಿದ್ದೇನೆ. ನೀವು ಅನುಮತಿ ನೀಡಿದರೆ ನಾನು ಇಲ್ಲಿ ಈ ರಾತ್ರಿ ಕಳೆಯುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ಮುದುಕನ ಮಾತನ್ನು ಕೇಳಿ ವ್ಯಾಪಾರಿಯು, ಇದು ನನ್ನ ಅರಮನೆ, ಧರ್ಮಶಾಲೆ ಅಲ್ಲ ಎಂದು ಹೇಳುತ್ತಾನೆ. ಆಗ ಮುದುಕನು, ನಾನು ನಿಮ್ಮ ಕುದುರೆ ಇರುವ ಜಾಗದಲ್ಲಿ ಮಲಗುತ್ತೇನೆ ಮತ್ತು ಬೆಳಗಾಗುತ್ತಿದ್ದಂತೆ ಇಲ್ಲಿಂದ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ವ್ಯಾಪಾರಿಯು, ಆದರೆ ಇಲ್ಲಿ ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಕೇಳುತ್ತಾನೆ. ಆಗ ಮುದುಕನು, ನನಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ, ಆದ್ದರಿಂದ ನೋಡಿಕೊಳ್ಳುವ ಅಗತ್ಯವೂ ಇಲ್ಲ ಎಂದು ಹೇಳುತ್ತಾನೆ. ಆಗ ವ್ಯಾಪಾರಿಯು, ನೀನು ಯಾರೆಂದು ನಮಗೆ ಗೊತ್ತಿಲ್ಲ, ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ಇಡೀ ರಾತ್ರಿ ನಿನ್ನನ್ನು ಕಾಯಲು ಇಲ್ಲಿ ನಿಲ್ಲಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಮುದುಕನು, ಯಾಕೆ ಮಹಾರಾಜ, ಯಾಕೆ ಹಾಗೆ ಮಾಡಬೇಕು ಎಂದು ಕೇಳುತ್ತಾನೆ. ಆಗ ವ್ಯಾಪಾರಿಯು, ರಾತ್ರಿ ನೀನು ಏನಾದರೂ ಕದ್ದು ಇಲ್ಲಿಂದ ಹೊರ ಹೋಗದಂತೆ ಕಾಯಲು ಎಂದು ಹೇಳುತ್ತಾನೆ. ಇದಕ್ಕೆ ಆ ಮುದುಕನು ರಾಮ ರಾಮ ಎನ್ನುತ್ತಾ ತನ್ನ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಾನೆ ಮತ್ತು ಅಲ್ಲಿಂದ ಆ ಮುದುಕನು ವ್ಯಾಪಾರಿಗೆ ನಮಸ್ಕರಿಸಿ ತನ್ನ ತಲೆಯ ಮೇಲೆ ಆ ಮೂಟೆಯನ್ನು ಮತ್ತೆ ಹೊತ್ತುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ರಾತ್ರಿ ಕತ್ತಲೆಯಾಗಿತ್ತು. ಆಕಾಶದಲ್ಲಿ ದಟ್ಟ
ಮೋಡಗಳು ಕವಿದಿದ್ದವು. ಕೆಲವೊಮ್ಮೆ ಕೆಲವು ಹನಿಗಳು ಸಹ ಬೀಳತೊಡಗಿದ್ದವು. ಬಿರುಗಾಳಿ ಬರುವ ಭಯವಿತ್ತು. ಆ ಮುದುಕನು ಸಂಪೂರ್ಣವಾಗಿ ಸುಸ್ತಾಗಿದ್ದನು. ಅವನ ಕೈಕಾಲುಗಳು ಕೆಲಸ ಮಾಡುತ್ತಿರಲಿಲ್ಲ. ಅವನಿಗೆ ನಡೆಯುವುದು ತುಂಬಾ ಕಷ್ಟವಾಗಿತ್ತು. ಆದರೆ ಆ ವ್ಯಾಪಾರಿಯ ಈ ಕಠಿಣ ಮಾತುಗಳು ಅವನನ್ನು ಅಷ್ಟೊಂದು ನೋಯಿಸಿದ್ದವು. ಅಂದರೆ ಅವನು ಆ ನಗರದ ಯಾವುದೇ ನಾಗರಿಕನ ಬಳಿ ಹೋಗಿ ವಿಶ್ರಾಂತಿ ಪಡೆಯುವ ಆಲೋಚನೆಯನ್ನು ಬಿಟ್ಟು ಬಿಟ್ಟನು. ಭಾರೀ ಮಳೆ ಸುರಿಯಲು ಪ್ರಾರಂಭಿಸಿತು. ರಾತ್ರಿಯ ಕತ್ತಲು ಹೆಚ್ಚಾದಂತೆ ಮುದುಕನು ತನ್ನ ತಲೆಯ ಮೇಲೆ ಮೂಟೆಯನ್ನು ಹೊತ್ತುಕೊಂಡು ಮುಂದೆ ಮುಂದೆ ಸಾಗುತ್ತಿದ್ದನು. ಕಾಲ ಕಳೆಯಿತು. ಕೆಲವು ದಿನಗಳ ನಂತರ ಆ ವ್ಯಾಪಾರಿಯು ತನ್ನ ಸ್ನೇಹಿತರು ಮತ್ತು ಇತರ ಸೇವಕರೊಂದಿಗೆ ಒಂದು ದಿನ ಕಾಡಿನಲ್ಲಿ ಬೇಟೆಯಾಡಲು ಹೊರಟರು. ಬೇಟೆಯಾಡುವಾಗ ಅವನು ತನ್ನ ಕುದುರೆಯನ್ನು ಒಂದು ಜಿಂಕೆಯ ಹಿಂದೆ ಓಡಿಸಿದನು. ಬಹಳ ಪ್ರಯತ್ನಿಸಿದರೂ ಅದು ಸಿಗಲಿಲ್ಲ ಮತ್ತು ಈ ಓಟದಲ್ಲಿ ವ್ಯಾಪಾರಿಯು ತನ್ನ ಸಂಗಾತಿಗಳಿಂದ ಮುಂದೆ ಹೋಗಿದ್ದನು. ಕಾಡು ದಟ್ಟವಾಗಿತ್ತು ಮತ್ತು ದಟ್ಟವಾದ ಕಾಡಿನಲ್ಲಿ ಪ್ರವೇಶಿಸಿದ ಕಾರಣ ವ್ಯಾಪಾರಿಯು ತನ್ನ ನಗರಕ್ಕೆ ಹೋಗುವ ದಾರಿಯನ್ನು ಮರೆತಿದ್ದನು. ಸುಮಾರು ಗಂಟೆಗಳ ಕಾಲ ಅವನು ಕಾಡಿನಲ್ಲಿ ಅಲೆದಾಡಿದನು. ಅಷ್ಟರಲ್ಲಿ ರಾತ್ರಿಯಾಯಿತು. ಮಳೆ ಪ್ರಾರಂಭವಾಯಿತು. ಬಿರುಗಾಳಿ ಬೀಸಲು ಪ್ರಾರಂಭಿಸಿತು ಮತ್ತು ಮೋಡಗಳು ಕವಿದವು. ವ್ಯಾಪಾರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಲ್ಲ ಯಾವ ವ್ಯಕ್ತಿಯೂ ಇರಲಿಲ್ಲ. ಪಾಪ, ಅವನು ಸಂಪೂರ್ಣವಾಗಿ ದಣಿದಿದ್ದನು. ಅವನಿಗೆ ಯಾವುದೇ ದಾರಿ ಕಾಣದಿದ್ದಾಗ ಅವನು ಒಂದು ಮರದ ಕೆಳಗೆ ಕುಳಿತುಕೊಂಡನು. ಬಿರುಗಾಳಿ ವೇಗವಾಗಿ ಹೆಚ್ಚಾಗತೊಡಗಿತು. ಕಾಡಿನ ಮರಗಳೆಲ್ಲ ಮುರಿದು ಬೀಳಲು ಪ್ರಾರಂಭಿಸಿದವು. ಬಿರುಗಾಳಿಯಿಂದಾಗಿ ಕತ್ತಲು ಹೆಚ್ಚಾಗತೊಡಗಿತು. ಕೈಗೆ ಕಾಣುತ್ತಿರಲಿಲ್ಲ. ಪ್ರಕೃತಿಯ ಈ ವಿಕೋಪದಿಂದ ಭಯಗೊಂಡ ವ್ಯಾಪಾರಿಯ ಕುದುರೆಯು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅತ್ತಿತ್ತ ಓಡತೊಡಗಿತು. ಕುದುರೆಯ ಮಾಲೀಕನು ದಣಿದಿದ್ದನು. ಅವನಿಗೆ ಪ್ರಜ್ಞೆ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಬಿರುಗಾಳಿ ಸ್ವಲ್ಪ ಕಡಿಮೆಯಾದಾಗ ಸ್ವಲ್ಪ ಮಳೆಯು ಸುರಿಯಿತು. ಸುತ್ತಲೂ ಹರಡಿದ್ದ ಧೂಳು ಕಡಿಮೆಯಾಗಿತ್ತು. ಆಕಾಶವು ಸ್ಪಷ್ಟವಾಯಿತು. ಆಗ ವ್ಯಾಪಾರಿಯು ತನ್ನ ಕುದುರೆಯನ್ನು ತನ್ನಿಂದ ದೂರವಾಗಿದೆ ಎಂದು ತಿಳಿಯಿತು. ಆ ವ್ಯಾಪಾರಿಯು ಆ ಕುದುರೆಯನ್ನು 5,000 ರೂಪಾಯಿಗಳಿಗೆ ಖರೀದಿಸಿದ್ದನು ಮತ್ತು ಆ ಕುದುರೆಯನ್ನು ಬಹಳ ಪ್ರೀತಿಸುತ್ತಿದ್ದನು. ಅದನ್ನು ಸಾಕುವಲ್ಲಿ ಯಾವುದೇ ರೀತಿಯ ಕೊರತೆಯನ್ನು ಮಾಡಿರಲಿಲ್ಲ. ಈಗ ವ್ಯಾಪಾರಿಗೆ ಮನೆ ತಲುಪುವ ಯಾವುದೇ ಭರವಸೆ ಇರಲಿಲ್ಲ. ಬೆಳಗಾಗುವ ಹೊತ್ತಿಗೆ ರಾತ್ರಿಯ ಕತ್ತಲು ಬಹಳ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಅದೇ ರೀತಿ ಆಶಾ ಮತ್ತು ಸೂರ್ಯನ ಕಿರಣಗಳು ತಲುಪುವ ಮೊದಲು ನಿರಾಸೆ ಮತ್ತು ದುಃಖದ ಕತ್ತಲು ಸಹ ಬಹಳ ಹೆಚ್ಚಾಗುತ್ತದೆ. ತುಂಬಾ ದುಃಖಿತ ಮತ್ತು ನಿರಾಸೆಗೊಂಡಿದ್ದ ಆ ವ್ಯಾಪಾರಿಗೆ ದೂರದಿಂದ ಒಬ್ಬ ವ್ಯಕ್ತಿ ಬರುತ್ತಿರುವುದು ಕಂಡು ಬಂದಿತು. ಮೊದಲು ಆ ವ್ಯಕ್ತಿಯನ್ನು ನೋಡಿ ವ್ಯಾಪಾರಿ ಹೆದರಿದನು. ಎಲ್ಲಿ ಇವನು ಕಳ್ಳ ಅಥವಾ ದರೋಡೆಕೋರನಾಗಿರಬಾರದು, ಬಂದು ನನ್ನನ್ನು ಲೂಟಿ ಮಾಡದಿರಲಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ. ಆದರೆ ಆ ವ್ಯಕ್ತಿ ವ್ಯಾಪಾರಿಯ ಬಳಿ ಬಂದು ನಮಸ್ಕರಿಸುತ್ತಾ ತನ್ನ ತುಟಿಗಳ ನಗುವಿನಿಂದ ವ್ಯಾಪಾರಿಯ ಹೃದಯವನ್ನು ನಿರ್ಮಲಗೊಳಿಸಿದನು. ವ್ಯಾಪಾರಿಗೆ ದೊಡ್ಡ ಭರವಸೆ ಕಂಡು ಬಂದಿತು. ಅವನಿಗೆ ಆಶಾ ಪ್ರಕಾಶವು ಕಾಣತೊಡಗಿತು. ನಗುತ್ತಾ ಆ ವ್ಯಕ್ತಿಯು ವ್ಯಾಪಾರಿಗೆ, ನೀವು ಏಕೆ ಅಷ್ಟೊಂದು ಭಯಪಟ್ಟಿದ್ದೀರಿ ಎಂದು ಕೇಳುತ್ತಾನೆ. ಆಗ ಆ ವ್ಯಾಪಾರಿಯು, ಸಂಗಾತಿಗಳು ದೂರವಾಗಿದ್ದಾರೆ, ದಾರಿ ತಪ್ಪಿದೆ ಮತ್ತು ಯಾರು ಸಹಾಯವೂ ಸಿಗಲಿಲ್ಲ ಎಂದು ವ್ಯಾಪಾರಿಯು ತನ್ನ ಇಡೀ ಕಥೆಯನ್ನು ಆ ವ್ಯಕ್ತಿಗೆ ಹೇಳುತ್ತಾನೆ. ಆಗ ಆ ವ್ಯಕ್ತಿ ವ್ಯಾಪಾರಿಯ ಕಥೆಯನ್ನು ಕೇಳಿ ಅವನ ಮೇಲೆ ಕನಿಕರವಾಯಿತು ಮತ್ತು ಅವನು ವ್ಯಾಪಾರಿಯನ್ನು ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು. ಅಲ್ಲಿ ಹೋಗಿ ಅವನು ತನ್ನ ತಂದೆಯೊಂದಿಗೆ ವಾಸಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ನಾವು ಏನು ಒಣಗಿದ ಆಹಾರವನ್ನು ತಿನ್ನುತ್ತೇವೆಯೋ ನೀವು ಕೂಡ ಅದನ್ನೇ ತಿನ್ನಿ ಮತ್ತು ಇಲ್ಲಿ ವಿಶ್ರಾಂತಿ ಪಡೆಯಿರಿ ಎಂದು ಹೇಳುತ್ತಾನೆ. ಆಗ ವ್ಯಾಪಾರಿಯು, ಆದರೆ ನನ್ನ ಕುದುರೆಯ ಕಥೆ ಏನು ಎಂದು ಕೇಳುತ್ತಾನೆ.
ಕೇಳುತ್ತಾನೆ. ಆಗ ಆ ವ್ಯಕ್ತಿಯು ಬೆಳಗಾಗುವುದಕ್ಕಿಂತ ಮುಂಚೆ ನಾನು ನಿಮ್ಮ ಕುದುರೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಹುಡುಕಿ ತರುತ್ತೇನೆ ಎಂದು ಹೇಳುತ್ತಾನೆ. ಆಗ ವ್ಯಾಪಾರಿಯು, ಅದನ್ನು ನೀನು ಹೇಗೆ ಹುಡುಕುವೆ? ಅದು ದೊಡ್ಡ ಕಾಡು, ಅಷ್ಟೊಂದು ಕತ್ತಲೆಯಲ್ಲಿ ರಾತ್ರಿ ನೀವು ಹೇಗೆ ಹುಡುಕಲು ಸಾಧ್ಯ ಎಂದು ಕೇಳುತ್ತಾನೆ. ಆಗ ವ್ಯಕ್ತಿಯು, ನಾನು ಈ ಕಾಡಿನ ಮೂಲೆ ಮೂಲೆಗಳನ್ನು ಬಲ್ಲೆ ಎಂದು ಹೇಳುತ್ತಾನೆ. ವ್ಯಾಪಾರಿಯು, ಹಾಗಾದರೆ ನೀವು ನನ್ನ ಸಂಗಾತಿಗಳನ್ನು ಕೂಡ ಹುಡುಕುವೆಯಾ ಎಂದು ಕೇಳುತ್ತಾನೆ. ಆಗ ವ್ಯಕ್ತಿಯು, ಅವರು ಈ ಕಾಡಿನಲ್ಲಿದ್ದರೆ ನಾನು ಅವರನ್ನು ಸಹ ಖಂಡಿತವಾಗಿಯೂ ಹುಡುಕುತ್ತೇನೆ ಎಂದು ಹೇಳುತ್ತಾನೆ. ಈ ಉತ್ತರವನ್ನು ಕೇಳಿ ಆ ಶ್ರೀಮಂತ ವ್ಯಾಪಾರಿಗೆ ಬಹಳ ಸಂತೋಷವಾಯಿತು. ಅವನ ಮನಸ್ಸಿನಲ್ಲಿ ದೊಡ್ಡ ಭರವಸೆ ಮೂಡಿತು ಮತ್ತು ಹೀಗೆ ಆ ವ್ಯಾಪಾರಿಯು ಸಂಪೂರ್ಣವಾಗಿ ನಿಶ್ಚಿಂತನಾಗಿದ್ದನು. ಅವನು ಇನ್ನೂ ಮಲಗಿರಲಿಲ್ಲ. ಆಗ ಆ ವ್ಯಕ್ತಿ ವ್ಯಾಪಾರಿಯ ಮುಂದೆ ಹಾಲಿನ ಬಟ್ಟಲನ್ನು ತಂದಿಡುತ್ತಾನೆ. ವ್ಯಾಪಾರಿಯು, ಇದು ಏನು ಮಹಾಶಯ ಎಂದು ಕೇಳುತ್ತಾನೆ. ಆ ವ್ಯಕ್ತಿಯು, ವ್ಯಾಪಾರಿಗಳೇ, ಇದು ನಮ್ಮ ಮೇಕೆಯ ಹಾಲು ಎಂದನು. ಆಗ ವ್ಯಾಪಾರಿಯು, ನಿಮ್ಮ ಬಳಿ ಎಷ್ಟು ಮೇಕೆಗಳಿವೆ ಎಂದು ಕೇಳುತ್ತಾನೆ. ಆಗ ವ್ಯಕ್ತಿಯು, ನನ್ನ ಬಳಿ ಕೇವಲ ಒಂದೇ ಒಂದು ಮೇಕೆ ಇದೆ ಎಂದು ಹೇಳುತ್ತಾನೆ. ಆಗ ವ್ಯಾಪಾರಿಯು, ಒಂದು ಮೇಕೆ ಅಷ್ಟು ಹಾಲು ಕೊಡಲು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಆಗ ವ್ಯಕ್ತಿಯು, ಇಲ್ಲ ವ್ಯಾಪಾರಿಗಳೇ, ಇದು ತಂದೆ ಹೇಳಿದ್ದಾರೆ. ಇಂದಿನ ಹಾಲೆಲ್ಲ ಕೇವಲ ಅತಿಥಿ ಸೇವೆಗೆ ಮಾತ್ರ ಬಳಸಬೇಕು. ಇಂದು ನಾವು ಹಾಲು ಕುಡಿಯುವುದಿಲ್ಲ, ನೀವು ಕುಡಿಯಿರಿ ಎಂದು ಹೇಳುತ್ತಾನೆ. ಆಗ ವ್ಯಾಪಾರಿಯು, ಅದು ಏಕೆ ಎಂದು ಕೇಳುತ್ತಾನೆ. ಆಗ ವ್ಯಕ್ತಿ, ನಮ್ಮಲ್ಲಿ ಹಾಲು ಅತ್ಯುತ್ತಮ ವಸ್ತುವೆಂದು ಪರಿಗಣಿಸಲಾಗಿದೆ ಮತ್ತು ಅತಿಥಿ ಸೇವೆಗೆ ನಾವು ಅದನ್ನು ನೀಡುತ್ತೇವೆ. ನಾನು ತಂದೆಯ ಏಕೈಕ ಪುತ್ರ ಮತ್ತು ಹಾಲು ನಮ್ಮಲ್ಲಿ ಅತ್ಯುತ್ತಮ ಆಹಾರವೆಂದು ಪರಿಗಣಿಸಲಾಗಿದೆ. ತಂದೆ ಇದನ್ನು ನಿಮ್ಮ ಸೇವೆಗೆ ಕಳುಹಿಸಿದ್ದಾರೆ ಎಂದನು. ಆಗ ವ್ಯಾಪಾರಿಯು, ನೀವು ನಿಜವಾಗಿಯೂ ದೇವತೆ ಎಂದನು. ವ್ಯಾಪಾರಿಯ ಮಾತನ್ನು ಕೇಳಿ ಆ ವ್ಯಕ್ತಿ, ಇಲ್ಲ ವ್ಯಾಪಾರಿಗಳೇ, ದೇವತೆ ಎಂಬುದು ಬಹಳ ದೂರದ ವಿಷಯ. ನಾವು ಇಡೀ ಮಾನವೀಯತೆಯನ್ನು ಸಹ ಅಳವಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದನು. ಅವನ ಮಾತನ್ನು ಕೇಳಿ ವ್ಯಾಪಾರಿಯು, ಇಲ್ಲ ಅಣ್ಣ, ಮಾನವೀಯತೆಯು ನಿಮ್ಮಲ್ಲಿ ತುಂಬಿ ತುಳುಕುತ್ತಿದೆ ಎಂದನು. ಹೀಗೆ ಮಾತನಾಡುತ್ತಾ ವ್ಯಾಪಾರಿಯು ಮಲಗಿದನು. ನಂತರ ತನ್ನ ಅತಿಥಿಗೆ ನಿಜವಾದ ಸೇವೆ ಸಲ್ಲಿಸುವ ಆ ವ್ಯಕ್ತಿ ನಿಧಾನವಾಗಿ ಎದ್ದು ಕೈಯಲ್ಲಿ ದೀಪವನ್ನು ಹಿಡಿದು ತನ್ನ ಅತಿಥಿಯ ಕುದುರೆಯನ್ನು ಹುಡುಕಲು ಹೊರಟನು. ಹುಡುಕುತ್ತಾ ಬೆಳಗಿನ ಜಾವದ ಹೊತ್ತಿಗೆ ಸಿಕ್ಕಿತು. ಬಹಳ ಹುಡುಕಿದ ನಂತರ ಅಂತಿಮವಾಗಿ ಕುದುರೆ ಸಿಕ್ಕಿತು. ಅವನು ತನ್ನ ಅತಿಥಿಯ ಕುದುರೆಯನ್ನು ತಂದು ಅವನ ಗುಡಿಸಲಿನಲ್ಲಿ ಕಟ್ಟಿದನು. ಅವನ ತಾಯಿ ಅತಿಥಿಯ ಕುದುರೆ ಸಿಕ್ಕಿರುವುದು ಕಂಡು ಬಂದಾಗ ಅವರು ಎದ್ದು ಕುದುರೆಗೆ ಆಹಾರ ಹಾಕಲು ಪ್ರಾರಂಭಿಸಿದರು. ಕುದುರೆಯು ಕಾಡಿನಿಂದ ಹುಲ್ಲು ತಿಂದು ಬಂದಿರುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಆದರೂ ಅವರು ಅತಿಥಿಯ ಕುದುರೆಯ ಸೇವೆ ಮಾಡುವುದನ್ನು ತಮ್ಮ ಪರಮ ಕರ್ತವ್ಯವೆಂದು ಭಾವಿಸಿದರು. ಕುದುರೆಗೆ ಆಹಾರ ಸಿಗದೇ ಇದ್ದರೆ ಬಹುಶಃ ಅತಿಥಿ ಸೇವೆ ಅಪೂರ್ಣವೆಂದು ಅವರು ತಿಳಿದುಕೊಂಡಿದ್ದರು. ಬೆಳಗಿನ ಜಾವದಲ್ಲಿ ಆ ಶ್ರೀಮಂತ ವ್ಯಾಪಾರಿಯು ನಿದ್ರೆಯಿಂದ ಎದ್ದಾಗ ತನ್ನ ಕುದುರೆಯು ಆಹಾರ ತಿನ್ನುತ್ತಿರುವುದನ್ನು ಮತ್ತು ಆ ಅತಿಥಿ ಸೇವಕನು ಕೈ ಜೋಡಿಸಿ, ಇಂದು ದೇವರು ನಮ್ಮ ಗೌರವವನ್ನು ಉಳಿಸಿದನು ಎಂದು ಹೇಳುವುದನ್ನು ಕಂಡನು. ಇದನ್ನು ಕೇಳಿ ವ್ಯಾಪಾರಿಯು, ಹೇಗೆ ಎಂದು ಕೇಳುತ್ತಾನೆ. ಆ ವ್ಯಕ್ತಿಯು, ವ್ಯಾಪಾರಿಗಳೇ, ನಿಮ್ಮ ಕುದುರೆ ಸುರಕ್ಷಿತವಾಗಿ ಸಿಕ್ಕಿತು. ಅದು ಮುಂದೆ ಹೋಗಿದ್ದರೆ ಬಹುಶಃ ಹುಲಿಯು ಅದನ್ನು ತನ್ನ ಬೇಟೆಯನ್ನಾಗಿ ಮಾಡಿಕೊಳ್ಳುತ್ತಿತ್ತು ಎಂದನು. ಇದನ್ನು ಕೇಳಿದ ನಂತರ ಆ ವ್ಯಾಪಾರಿಯು ಆ ವ್ಯಕ್ತಿಗೆ ಬಹಳಷ್ಟು ಧನ್ಯವಾದವನ್ನು ಅರ್ಪಿಸಿದನು. ಈ ಸಮಯದಲ್ಲಿ ಆ ವ್ಯಕ್ತಿ ವೃದ್ಧ ತಾಯಿ ಅತಿಥಿಗಾಗಿ ಹಾಲಿನ ಬಟ್ಟಲನ್ನು ತುಂಬಿ ಕಳುಹಿಸಿದರು. ಹಾಲು ಕುಡಿದ ನಂತರ ವ್ಯಾಪಾರಿಯು ಮನೆಗೆ ಹಿಂತಿರುಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ, ನಾನು ನಿಮ್ಮ ತಂದೆಯನ್ನು ಭೇಟಿಯಾಗಲು ಬಯಸುತ್ತೇನೆ ಎಂದನು. ಆಗ ಆ ಯುವಕನು ತನ್ನ ತಂದೆಯನ್ನು ಕರೆಯಲು ಹೋದನು. ಅವನ ತಂದೆ ಹಾಸಿಗೆಯ ಮೇಲೆ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆ ಯುವಕನು ಹೋಗಿ, ತಂದೆ, ಅತಿಥಿ ಮಹಾಶಯರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಎಂದನು. ಆಗ ತಂದೆ ಏಕೆ ಎಂದು ಕೇಳಿದನು. ಆಗ ಮಗನು, ಅವರು ನಿಮ್ಮನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಎಂದನು. ಆಗ ತಂದೆ ಅವರಿಗೆ ಇನ್ನಷ್ಟು ದಿನ ಉಳಿಯಲು
ಹೇಳು ಎಂದನು. ಆಗ ಮಗನು, ನಾನು ಹೇಳಿದರೆ ಅವರು ಒಪ್ಪುವುದಿಲ್ಲ ಎಂದನು. ಆಗ ತಂದೆ, ಒಳ್ಳೆಯದು, ಹಾಗಾದರೆ ಅವರನ್ನು ಅವರ ಮನೆಗೆ ಬಿಟ್ಟು ಬಾ ಎಂದನು. ಆಗ ಮಗನು, ಹೋಗುವ ಮೊದಲು ಅವರು ನಿಮ್ಮ ದರ್ಶನವನ್ನು ಬಯಸುತ್ತಾರೆ ಎಂದನು. ಆಗ ತಂದೆ, ಮಗನೇ, ಅವರು ನನ್ನನ್ನು ಭೇಟಿಯಾಗದಿರುವುದೇ ಒಳ್ಳೆಯದು ಎಂದನು. ತಂದೆಯ ಈ ರೀತಿಯ ಮಾತನ್ನು ಕೇಳಿ ಮಗನಿಗೆ ಸ್ವಲ್ಪ ಆಶ್ಚರ್ಯವಾಯಿತು ಮತ್ತು ಅವನು ತನ್ನ ತಂದೆಯ ಮುಂದೆ ಹಾಗೆಯೇ ನೋಡುತ್ತಾ ನಿಂತು ಬಿಡುತ್ತಾನೆ. ಆಗ ತಂದೆಯು, ಮಗನೇ, ನಾನು ಅತಿಥಿಗಳಿಂದ ಈ ರೀತಿ ದೂರವಿರುವುದು ಏಕೆ ಎಂಬುದನ್ನು ನೀನು ಕೇಳಲು ಬಯಸುತ್ತೀಯಾ? ವಾಸ್ತವವಾಗಿ ನನ್ನ ಈ ಮಾತಿನಲ್ಲಿಯೂ ಅತಿಥಿ ಸತ್ಕಾರದ ಭಾವವೇ ತುಂಬಿದೆ ಎಂದು ಹೇಳುತ್ತಾನೆ. ಆಗ ಮಗನು ತಂದೆಯ ಮಾತನ್ನು ಕೇಳಿ, ತಂದೆ, ಈ ನಿರಾಕರಣೆಯಲ್ಲಿ ಗೌರವದ ಭಾವನೆಯನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾನೆ. ಆಗ ತಂದೆ, ಇದು ಒಂದು ನಿಷ್ಪ್ರಯೋಜಕ ಘಟನೆ, ಅದರ ಬಗ್ಗೆ ನಾನು ಹೇಳಲು ಬಯಸುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಮಗನು, ಒಳ್ಳೆಯದು, ಹಾಗಾದರೆ ಅತಿಥಿ ಮಹಾಶಯರಿಗೆ ನಿಮ್ಮ ಬಗ್ಗೆ ಏನು ಹೇಳಲಿ ಎನ್ನುತ್ತಾನೆ. ನನ್ನ ತಂದೆಯು ವೃದ್ಧರು ಮತ್ತು ರೋಗಿ, ಅವರು ಹಾಸಿಗೆಯಿಂದ ಎದ್ದು ನಡೆಯಲು ಸಾಧ್ಯವಿಲ್ಲ, ಆದ್ದರಿಂದ ಅವರು ಹೊರಗಡೆ ಬರುವುದು ಕಷ್ಟ ಎಂದು ಹೇಳು ಎನ್ನುತ್ತಾರೆ. ಮಗನು ತನ್ನ ತಂದೆಯ ಸಂದೇಶವನ್ನು ಆ ವ್ಯಾಪಾರಿಗೆ ಹೇಳುತ್ತಾನೆ. ಈ ಮಾತನ್ನು ಕೇಳಿ ವ್ಯಾಪಾರಿಯು ಈ ಪವಿತ್ರ ಸ್ಥಳಕ್ಕೆ ಬಂದು ದಾರಿ ತಪ್ಪಿದವರಿಗೆ ಮಾರ್ಗ ತೋರಿಸುವ, ಅತಿಥಿಗಳಿಗೆ ಹೃದಯಪೂರ್ವಕವಾಗಿ ಸೇವೆ ಮಾಡುವ, ಅತಿಥಿಯ ಕುದುರೆಯನ್ನು ಹುಡುಕಲು ಮನೆಯವರು ತಮ್ಮ ಜೀವವನ್ನು ಪಣಕ್ಕಿಡುವ ಮತ್ತು ಮನೆಯ ಗೃಹಿಣಿ ತನ್ನ ಆಹಾರವನ್ನು ಬದಿಗಿಟ್ಟು ಅತಿಥಿಯ ಕುದುರೆಯ ಹೊಟ್ಟೆ ತುಂಬಿಸಲು ಸಿದ್ಧಳಾಗುವಂತಹ ಈ ಮನೆಯ ಮಹಾತ್ಮನನ್ನು ನೋಡದೆ ನಾನು ಇಲ್ಲಿಂದ ಹೇಗೆ ಹಿಂತಿರುಗಲಿ? ನಿಮ್ಮ ತಂದೆಯನ್ನು ನೋಡಿದರೆ ನನ್ನ ಜೀವವು ಯಶಸ್ವಿಯಾಗುತ್ತದೆ ಎಂದನು. ಆಗ ಈ ವ್ಯಾಪಾರಿಯ ಸಂದೇಶವನ್ನು ಮಗನು ತಂದೆಗೆ ತಲುಪಿಸಿದನು. ಆಗ ಆ ತಂದೆಗೆ ಏನು ಹೇಳಲು ಆಗಲಿಲ್ಲ. ಅವರು ವ್ಯಾಪಾರಿಯ ಮುಂದೆ ಬರಲೇಬೇಕಾಯಿತು. ವ್ಯಾಪಾರಿಯು ನೋಡಿದ ತಕ್ಷಣ ಗುರುತಿಸಿದನು, ಇವನು ಕೆಲವು ದಿನಗಳ ಹಿಂದೆ ನಮ್ಮ ಅರಮನೆಯ ಮುಂದೆ ತಲೆಯ ಮೇಲೆ ಮೂಟೆ ಹೊತ್ತುಕೊಂಡು ಬಂದಿದ್ದ ಅದೇ ವೃದ್ಧ. ಒಂದು ರಾತ್ರಿ ಆಶ್ರಯ ಕೇಳಿದ್ದನು ಮತ್ತು ನಾನು ಅವನನ್ನು ಕಳ್ಳನೆಂದು ಸಹ ಹೇಳಿದ್ದೆನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ. ಹಾಗೂ ಸ್ನೇಹಿತರೆ, ಈ ವೃದ್ಧನ ಮಗನು ತನ್ನ ಮಾನವೀಯತೆಯ ಪರಿಚಯ ನೀಡಿ ಆ ವ್ಯಾಪಾರಿಯ ಹೃದಯವನ್ನು ಸಂಪೂರ್ಣವಾಗಿ ಬದಲಾಯಿಸಿದನು. ಶ್ರೀಮಂತ ವ್ಯಾಪಾರಿಯು ಕೈ ಜೋಡಿಸಿ ನಿಂತು ತನ್ನ ದುರ್ವರ್ತನೆಗಾಗಿ ಆ ಮುದುಕನಿಂದ ಕ್ಷಮೆಯಾಚಿಸಲು ಪ್ರಾರಂಭಿಸಿದನು. ಆಗ ಮುದುಕನು, ನಿಮ್ಮ ಕಡೆಯಿಂದ ಕ್ಷಮೆಯಾಚನೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ, ಏಕೆಂದರೆ ನಾನು ಹೊರಗೆ ಬಂದು ನಿಮಗೆ ಆ ಹಳೆಯ ಘಟನೆಯನ್ನು ನೆನಪಿಸಲು ಬಯಸುವುದಿಲ್ಲ. ಆದರೆ ನಿಮ್ಮ ಒತ್ತಾಯವನ್ನು ನಾನು ತಪ್ಪಿಸಲು ಸಾಧ್ಯವಾಗಲಿಲ್ಲ, ಆದ್ದರಿಂದ ನಾನು ಇಲ್ಲಿಗೆ ಬರಬೇಕಾಯಿತು. ಇದರಿಂದ ನಿಮಗೆ ದೊಡ್ಡ ದುಃಖವಾಗಿರಬಹುದು, ಆದ್ದರಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳಬೇಕು ಎನ್ನುತ್ತಾನೆ. ಆಗ ವ್ಯಾಪಾರಿಯು, ನಿಮ್ಮ ವ್ಯಕ್ತಿತ್ವ ಎಷ್ಟು ಎತ್ತರವಾಗಿದೆ ಎಂದು ಹೇಳಿ ಆ ಶ್ರೀಮಂತ ವ್ಯಾಪಾರಿಯು ಆ ವೃದ್ಧನ ಚರಣಗಳಿಗೆ ಬಿದ್ದನು. ಅವನ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಸುರಿಯುತ್ತಿತ್ತು, ಅವನ ತುಟಿಗಳು ನಡುಗುತ್ತಿದ್ದವು. ಮತ್ತು ನಿಮ್ಮ ಗುಡಿಸಲು ಅರಮನೆಗಿಂತಲೂ ಎತ್ತರವಾಗಿದೆ, ಏಕೆಂದರೆ ಇಲ್ಲಿ ಮಾನವೀಯತೆಯ ವಾಸವಿದೆ ಎಂದು ಹೇಳುತ್ತಾನೆ. ನಂತರ ಆ ವ್ಯಾಪಾರಿಯು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂತಿರುಗುತ್ತಾನೆ. ಈ ಘಟನೆಯ ನಂತರ ವ್ಯಾಪಾರಿಯ ಹೃದಯ ಪರಿವರ್ತನೆಯಾಯಿತು. ಹಿಂದೆ ಕಠಿಣ ಹೃದಯದ ವ್ಯಾಪಾರಿ ಯಾರನ್ನು ನಂಬುತ್ತಿರಲಿಲ್ಲ ಮತ್ತು ಅವನ ಮನಸ್ಸಿನಲ್ಲಿ ದಯೆಯ ಭಾವನೆ ಇರಲಿಲ್ಲವೋ ಅದೇ ವ್ಯಾಪಾರಿ ಸಂಪೂರ್ಣವಾಗಿ ಬದಲಾಗುತ್ತಾನೆ. ಈಗ ಅವನು ಬಡವರು ಮತ್ತು ದುಃಖಿತರಿಗೆ ಸೇವೆ ಸಲ್ಲಿಸುತ್ತಿದ್ದನು ಮತ್ತು ಅವನ ದ್ವಾರಕ್ಕೆ ಬರುವ ಎಲ್ಲ ಅತಿಥಿಗಳಿಗೂ ಸಂಪೂರ್ಣ ಸ್ವಾಗತ ಮತ್ತು ಸತ್ಕಾರವನ್ನು ಮಾಡುತ್ತಿದ್ದನು. ವ್ಯಾಪಾರಿಯ ಸಂಪೂರ್ಣ ಪರಿವರ್ತನೆಯಾಯಿತು. ಕಲ್ಲಿನ ಹೃದಯದ ವ್ಯಾಪಾರಿ ಸಂಪೂರ್ಣವಾಗಿ ಕರಗಿದ್ದನು. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗೆನಿಸಿತು ಎಂಬುದನ್ನು ಒಂದು ಸುಂದರವಾದ ಕಮೆಂಟ್ಸ್ ಮಾಡುವ ಮೂಲಕ ಖಂಡಿತ ತಿಳಿಸಿ. ಮತ್ತು ನಿಮಗೆ ಈ ಕಥೆಯು ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗಾದರೆ ಮತ್ತೊಂದು ಹೊಸ ಕಥೆಯ ಮೂಲಕ
ಹೊಸ ಸಂದೇಶದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮೋ ಬುದ್ಧಾಯ.